ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು. ವರ್ಷದ ಕೊನೆಯ ದಿನ ದೇವ್ರ ಫೋಟೋ ನೋಡಿ, ರಾಯರನ್ನು ನೋಡಿ, ಆಕಾಶ ನೋಡಿ, ಆ್ಯಂಡ್ ತಿಂಡಿ ಮಾಡಿ, ರಾಗಿ ಗಂಜಿ ಮಾಡಿ, ಅನ್ನ ಮಾಡಿ, ಹಾಲು ಕಾಯಿಸಿ, ಅಣ್ಣ ಮನೆಯವರು ಡ್ಯೂಟಿಗೆ ರೆಡಿಯಾಗಿ ಹೊರಟಿದ್ದಾರೆ. ಇದು ನನ್ನ ವರ್ಷದ ಕೊನೆಯ ಮೊದಲನೇ ಲಾಗ್ಸ್. ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು. ಸೊ ಹೆಣ್ಮಕ್ಳಿಗೆ ಹುಟ್ಟಾದರೆ 3 ದಿನ ಎಲ್ಲೂ ಹೋಗೋ ಹಾಗಿಲ್ಲ, ಬರೋ ಹಾಗಿಲ್ಲ, ದೇವಸ್ಥಾನಕ್ಕಂತೂ ಹೋಗಲೇಬಾರ್ದು ಅಂತ ಹೇಳ್ತಾರೆ. ಆ ದೇವ್ರನ್ನ ಎತ್ತಿದ್ದು ಒಂದು ಹೆಣ್ಣಲ್ವ, ಅದು ಹೇಗೆ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ? ಅಫ್ಕೋರ್ಸ್ ನಂಬ್ತೀನಿ, ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಪಾಸ್ ಆಗೋದ್ರಿಂದ ನಮ್ಗೆ ಅದನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಇರುತ್ತಾ ಇಲ್ವಾ ಅದನ್ನು ಯೋಚನೆ ಮಾಡಿ ಹೋಗಬಾರ್ದು, ಖಂಡಿತವಾಗ್ಲೂ ನಿಜ. ಅದು ಬಿಟ್ಟರೆ ಸೊ ದೇವಸ್ಥಾನಕ್ಕೆ ಹೋಗಬಾರ್ದು, ಆ ಕರ್ಮ ನಿಮ್ಮನ್ನು ಕಾಡುತ್ತೆ, ಅದೆಲ್ಲ ಯಾವ ದೇವರು ಹೇಳಿಲ್ಲ, ಆಯಿತಾ? ಮಕ್ಕಳನ್ನ ಹೇರೋಳು ಹೆಣ್ಣು ತಾನೇ, ಸೊ ಮಕ್ಕಳನ್ನ ದೇವರು ಅಂತೀವಿ. ಸೊ ಆ ಮುಟ್ಟಾದ್ರೇ ಹೆಣ್ಣು ಮಕ್ಕಳನ್ನ ಹೇರೋಕ್ಕಾಗತ್ತೆ. ಇದಂತೂ ನಾನು ಒಪ್ಪೋದೇ ಇಲ್ಲ ಫ್ರೆಂಡ್ಸ್. ನೀವೆಲ್ಲ ಏನಂತೀರಾ? ವಾಕ್ ಮುಗಿಸ್ಕೊಂಡು ರೆಡಿಯಾಗಿ ಶಾಪಿಗೆ ಬಂದೆ. ಶಾಪಿಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಸೊ ಕ್ಲೈಂಟ್ಸ್ ಇದ್ದರು, ಕ್ಲೈಂಟ್ಸ್ನ ಅಟೆಂಡ್ ಮಾಡಿ ನಂತರ ನಾನು ಮನೆಗೆ ಬಂದೆ. ಟೆರೆಸ್ ಮೇಲೆ ಮಕ್ಕಳೆಲ್ಲ ನ್ಯೂ ಇಯರ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ನಾವು ರೆಡಿ ಆಗ್ತಾ ಇದ್ದೀವಿ. ಕೆಳಗಡೆ ಬರ್ತಾ ಮಾನಸನ್ನು ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ಸಾಂಗಿಗೆ. ಆ್ಯಂಡ್ ಮತ್ತೆ ನನ್ನ ಕೆಲಸ ಇತ್ತು, ಶಾಪಲ್ಲಿ ಕೆಲಸ ಮುಗಿಸಿ ಮತ್ತೆ ಯಾಕೆ ಟೆನ್ಷನ್ನು, ಪ್ರೀತಿಲಿ ಎತ್ತೋನು ಜಗವನ್ನೇ ಗೆದ್ದೋನು, ಪ್ರೀತಿನೇ ನಮಗೆ ಅಪ್ಪಿಚನ್ನು. ಟೆರೆಸ್ ಮೇಲೆ ನ್ಯೂ ಇಯರ್ ಮುಗಿಸಿ ಕೆಳಗಡೆ ಬಂದು ಮತ್ತೆ ವಿಶ್ ಮಾಡಿ ಚಿಕ್ಕ ಮಗನಿಗೆ, ದೊಡ್ಡವನು ಪಾರ್ಟಿಗೆ ಹೋಗಿದ್ದ, ನಮ್ಮನೆಯವ್ರು ಮಲಗಿದ್ರು, ಎಬ್ಬಿಸಿ ವಿಶ್ ಮಾಡಿ ಸೊ ಅವರು ವಿಶ್ ಮಾಡಿದರು, ಖುಷಿಯಾಯಿತು. ಆ್ಯಂಡ್ ಮಲ್ಗೋಣ ಅಂತ ಎಲ್ಲ ಲೈಟ್ ಆಫ್ ಮಾಡಿ ಹೋಗ್ತಿದ್ವಿ. ಇದು ನನ್ನ ಮೊದಲನೇ ಲಾಗ್ಸ್. ಸಪೋರ್ಟ್ ಮಾಡಿ.